ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಸಂದರ್ಶನ ನಡೀತಾ ಇತ್ತು ಬ್ಲೂಮ್ಬರ್ಗ್ ಅನ್ನುವಂಥ ಚಾನಲ್ನಲ್ಲಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಅಮೆರಿಕೆಯ ಡೊನಾಲ್ಡ್ ಟ್ರಂಪ್ರ ಆರ್ಥಿಕ ವಿಶೇಷ ಸಲಹೆಗಾರರಾದಂಥ ಪೀಟರ್ ನವಾರೋ. ಸಂದರ್ಶನ ನಡೀತಾ ಇದೆ. ಸಂದರ್ಶಕಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಈತ ಪೀಟರ್ ನವಾರೋ ಹೇಳ್ತಾರೆ, ನಮ್ಮ ಮತ್ತು ಮೋದಿಯ ಮಧ್ಯೆ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಅಂತಾರೆ ಒಂದು ಸ್ಟೇಟ್ಮೆಂಟು. ಸಂದರ್ಶಕಿ ಗೊಂದಲಕ್ಕೊಳಗಾಗ್ತಾಳೆ. ಯಾರು ವ್ಲಾದಿಮಿರ್ ಪುಟಿನ್ ಬಗ್ಗೆ ಹೇಳ್ತಾ ಇದ್ದೀರಾ? ಅಮೇರಿಕ ಮತ್ತು ರಷ್ಯಾ ಮಧ್ಯೆ, ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾದಿಮಿರ್ ಪುಟಿನ್ ಮಧ್ಯೆ ಅಂತ ಹೇಳಬೇಕಾ ನಿಮಗೆ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನಮ್ಮ ಮತ್ತು ಮೋದಿಯವರ ಮಧ್ಯೆ ನಡೀತಾ ಇರುವ ಯುದ್ಧ ಅಂತಾರೆ. ಆಕೆಗೆ ಆಶ್ಚರ್ಯ ಆಗಿಬಿಡುತ್ತೆ. ಭಾರತ ಮತ್ತು ಅಮೇರಿಕ ಮಧ್ಯೆ ಯುದ್ಧ ನಡೀತಾ ಇಲ್ಲ. ಯುದ್ಧ ನಡೀತಾ ಇರೋದು ನ್ಯಾಟೋ ದೇಶಗಳು ಮತ್ತು ರಷ್ಯಾ, ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೀತದೆ. ಹೀಗೆ ಯಾಕೆ ಹೇಳಿದರು? ಆವಾಗ ಈತ ಪೀಟರ್ ನವಾರೋ ಹೇಳ್ತಾರೆ, ನೋಡಿ, ವ್ಲಾದಿಮಿರ್ ಪುಟಿನ್ ಜೊತೆ ನಡೀತಾ ಇರೋ ಯುದ್ಧ ಅಲ್ಲ, ಮೋದಿ ಜೊತೆ ನಡೀತಾ ಇರೋ ಯುದ್ಧ ನಮ್ಮದು ಅಮೇರಿಕೆಯದು. ನರೇಂದ್ರ ಮೋದಿ ಯುದ್ಧ ನಡೆದ ಸಂದರ್ಭದಲ್ಲಿ ರಷ್ಯಾದಿಂದ ತೈಲ ಖರೀದಿ ಮಾಡದೆ ಹೋಗಿದ್ರೆ ಈ ಯುದ್ಧವನ್ನು ರಷ್ಯಾದವರು ಆಗಲೇ ನಿಲ್ಲಿಸ್ಬಿಡ್ತಿದ್ರು. ಧೃತಿಗೆಟ್ಟು ಹೋಗಿರೋರು, ಆರ್ಥಿಕವಾಗಿ ಕುಸಿದು ಹೋಗೋರು. ಆದರೆ ನರೇಂದ್ರ ಮೋದಿಯವರು ನಮ್ಮ ಮಾತನ್ನು ಪರಿಗಣಿಸಲಾರದೆ ತಮ್ಮ ತೈಲ ಖರೀದಿಯನ್ನು ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದರು. ಅದರಿಂದಾಗಿ ಈ ಯುದ್ಧ ಇನ್ನೂ ತನಕ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಅವ್ರ ಮೇಲೆ ನಾವು ಈ ರೀತಿಯಾದಂಥ ಟ್ಯಾರಿಫ್ ಹೇರ್ತಾ ಇದ್ದೀವಿ. ಒಂದು ವೇಳೆ ನಾಳೆ ಅವರು ತೈಲ ಖರೀದಿಯನ್ನು ನಿಲ್ಲಿಸಿಬಿಡಲಿ, ನಿಲ್ಲಿಸಿದ್ದೇ ಆದರೆ ನಾವು ನಮ್ಮ ಟ್ಯಾರಿಫ್ ಹೇರಿದ್ದನ್ನು, ಭಾರತದ ಮೇಲೆ ಟ್ಯಾರಿಫ್ ಹೇರಿದ್ದನ್ನು ನಾವು ತಕ್ಷಣದಲ್ಲಿ ಹಿಂತಕ್ಕೊಳ್ತೀವಿ, ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಅಂತ ಈ ಪೀಟರ್ ನವಾರೋ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಚೈನಾ ಖರೀದಿ ಮಾಡ್ತಾ ಇದೆ, ಯಾವ ಅಮೇರಿಕಾ 20% ಎಕ್ಸ್ಟ್ರಾ ಖರೀದಿ ಮಾಡ್ತಾ ಇದೆ, ಅವ್ರು ಮಾಡಬಹುದಂತೆ. ಭಾರತ ಮಾತ್ರ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದಂತೆ. ಯಾಕೆ ಈ ರೀತಿ ಹೇಳ್ತಾ ಇದೆ? ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟೋರಿ ಇದೆ, ಅದು ನಿಮ್ಗೆ ಹೇಳ್ಬಿಡ್ತೇನೆ. ನಿಮಗೆ ಗೊತ್ತು, ಈ ರಷ್ಯಾದಲ್ಲಿ ಪ್ರತಿ ದಿವಸ 2,20,000 ಬ್ಯಾರಲ್ನಷ್ಟು ತೈಲವನ್ನು ಉತ್ಖನನ ಮಾಡಲಾಗತ್ತೆ, ಸಮುದ್ರದಿಂದ ತೆಗೆಯಲಾಗುತ್ತೆ, ನಿಕ್ಷೇಪದಿಂದ. ತೆಗೆದಂಥದ್ದನ್ನು ಸಂಸ್ಕರಣೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ 50% ರಷ್ಯಾ ಸಂಸ್ಕರಣೆ ಮಾಡುತ್ತೆ. ಇನ್ನು 50% ಇದೆಯಲ್ಲ, ಅದರಲ್ಲಿ ಒಂದು 20%ನ್ನು ONGC ವಿದೇಶ್ ಅಂತ ಒಂದು ಭಾರತದ ಕಂಪ್ನಿ ಅದ. ನಮ್ಮದು ONGC ಅಂತದೆ ನಿಮ್ಗೆ ಗೊತ್ತಿರೋದು. ಅದ್ರ ಜೊತೆ ಇನ್ನೊಂದು ವಿದೇಶದಲ್ಲಿ ಮಾಡುವಂಥದ್ದಕ್ಕೆ ONGC ವಿದೇಶ್ ಅಂತದೆ. ಅದು 20% ತೈಲವನ್ನು ಸಂಸ್ಕರಣೆ ಮಾಡುತ್ತೆ. ಉಳಿದ 30% ಇದೆಯಲ್ಲ, ಈ 30%ನ ಎಕ್ಸಾನ್ ಮೊಬೈಲ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತಾಯಿತ್ತು, ಅಮೇರಿಕನ್ ಕಂಪ್ನಿ. ಅವರು ಈ ತೈಲ ಸಂಸ್ಕರಣೆಯನ್ನು ಮಾಡಿಕೊಂಡು ವಿದೇಶದಲ್ಲೆಲ್ಲ ಕಡೆ ಮಾರಾಟ ಮಾಡ್ತಾಯಿದ್ರು, ತಮ್ಮ ದೇಶಕ್ಕೆ ಬಳಸ್ಕೊಳ್ಳೋರು. ಈ ರೀತಿಯಾದ ವ್ಯವಸ್ಥೆ ಇತ್ತು. ರಷ್ಯಾ ಯಾಕೆ ಈ ರೀತಿ ಬೇರೆದವ್ರು ಕೊಡ್ತೀವಿ ಅಂದರೆ, ತಾನೇ ಎಲ್ಲವನ್ನು 100% 2,20,000 ಬ್ಯಾರಲ್ನಷ್ಟು ಸಂಸ್ಕರಣೆ ಮಾಡುವಂಥ ವ್ಯವಸ್ಥೆ ಅವರಲ್ಲಿ ಇರಲಿಲ್ಲ. ಹೀಗಾಗಿ ಅದು ಔಟ್ಸೋರ್ಸ್ ಮಾಡಿತ್ತು. ಯಾವಾಗ ರಷ್ಯಾ ಮತ್ತು ಅಮೇರಿಕೆಯ ಮಧ್ಯೆ ಯುದ್ಧ ಶುರುವಾಯಿತೋ, ಇದ್ದಕ್ಕಿದ್ದ ಹಾಗೆ ರಷ್ಯಾ ಮೇಲೆ ನಿಷೇಧವನ್ನು ಹೇರುವಂಥ ತೀರ್ಮಾನವನ್ನು ನ್ಯಾಟೋ ದೇಶಗಳು ಕೈಗೊಳ್ತವೆ. ಆವಾಗ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಅಮೇರಿಕೆಯ ಕಂಪ್ನಿ, ಯಾವುದು ಎಕ್ಸಾನ್ ಮೊಬೈಲ್ ಅನ್ನುವಂಥ ಕಂಪ್ನಿ. ರಷ್ಯಾಗೆ ಧಮಕಿ ಹಾಕತ್ತೆ, ನೀವೇನಾದರೂ ಯುದ್ಧವನ್ನು ನಿಲ್ಲಿಸ್ತೇ ಹೋದರೆ ನಿಮ್ಮಿಂದ 30% ಸಂಸ್ಕರಣೆ ಮಾಡಿ ತೊಗೋತಾ ಇದ್ದೀವಲ್ಲ, ನಾವು ಆಮದು ಮಾಡ್ತಾ ಇದ್ದೀವಿ, ನಿಲ್ಲಿಸ್ಬಿಡ್ತೀವಿ ನಾವು ಅನ್ನೋದು. ರಷ್ಯಾ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನೀವು ನಿಲ್ಲಿಸೋದಾದ್ರೆ ನಿಲ್ಲಿಸಿ ಅಂತ ಹೇಳ್ತಾರೆ. ಎಕ್ಸಾನ್ ಮೊಬೈಲ್ನವ್ರು ಓವರ್ನೈಟ್ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದ ತಕ್ಷಣ ಸ್ವಲ್ಪ ದಿವಸ ತೊಂದರೆ ಆಗುತ್ತೆ ರಷ್ಯಾಗೆ. ಅವರೇನು ಮಾಡ್ತಾರೆ, ಹೆಚ್ಚುವರಿ ಭಾರತಕ್ಕೆ ರಫ್ತು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಡಿಮೆ ದರದಲ್ಲಿ ಮಾರಿಬಿಡ್ತಾರೆ, ಅಗ್ಗದ ದರದಲ್ಲಿ. ಅದು ಭಾರತೀಯ ರೂಪಾಯಿಗಳಲ್ಲಿ ಮತ್ತು ರೂಬೆಲ್ಗಳಲ್ಲಿ ವ್ಯವಹಾರ ನಡೀಲಿಕ್ಕೆ ಶುರು ಆಗುತ್ತೆ. ಕಾಲಾಂತರದಲ್ಲಿ ಆ 30% ಏನು ಗ್ಯಾಪ್ ಇತ್ತಲ್ಲ, ಆ 30%ನು ಭಾರತೀಯ ತೈಲಗಳು ಕಂಪನಿಗಳು ಮಾಡಲಿಕ್ಕೆ ಶುರು ಮಾಡ್ತವೆ. ರಷ್ಯಾಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಆದಾಯ ಯಥಾ ಪ್ರಕಾರ ಮುಂಚೆ ಯುದ್ಧಕ್ಕಿಂತ ಮುಂಚೆ ಹೆಂಗೆ ಬರ್ತಾ ಇತ್ತೋ ಹಂಗೆ ಬರಲಿಕ್ಕೆ ಶುರು ಆಗ್ಬಿಡ್ತದೆ. ಇದು ಡೊನಾಲ್ಡ್ ಟ್ರಂಪ್ನ ಕಣ್ಣ ಕೆಂಗೆಣ್ಣಿಗೆ ಗುರಿಯಾಗತ್ತೆ ಭಾರತ ದೇಶ. ಅದೇ ಮಾತನ್ನು ಈಗ ಈ ಪೀಟರ್ ನವಾರೋ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇರೋದು. ಮೊನ್ನೆ ಅಲಾಸ್ಕಾಗೆ ಮಾತುಕತೆಗೆ ಹೋಗಿದ್ರಲ್ಲ ವ್ಲಾದಿಮಿರ್ ಪುಟಿನ್ ಅವರು. ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾದಿಮಿರ್ ಪುಟಿನ್ ಮಧ್ಯೆ ಮಾತುಕತೆ ಏನು ನಡಿಬೇಕು ಸ್ವಾಮಿ? ಒಂದು ಯುದ್ಧವನ್ನು ನಿಲ್ಲಿಸೋದು ಹೇಗೆ, ಅದಕ್ಕೆ ಸಂಧಾನ ಅಲ್ಲ, ನಿಲ್ಲಿಸೇ ಬಿಡೋದು ಅಂತಾದಾಗ, ಈಗ ಯಾವುದನ್ನು ಆಕ್ರಮಿಸ್ಕೊಂಡಿದೆ ಆ ಭೂಮಿಯನ್ನು ಕೊಡಬೇಕೋ ಕೊಡಬಾರ್ದು ಅನ್ನೋದು, ಮುಂದೆ ನಡೆಯುವಂಥ ವಿದ್ಯಮಾನಗಳ ಕುರಿತು ಮಾತುಕತೆ ನಡಿಬೇಕು. ಆದರೆ
ಡೊನಾಲ್ಡ್ ಟ್ರಂಪ್ ತಮ್ಮ ಉಳಿದ ಅಧಿಕಾರಿಗಳ ಜೊತೆ ಹೋದಂಥ ಮನುಷ್ಯ ಮಾತುಕತೆ ಕೂತಂಥ ಮನುಷ್ಯ ಹೇಳ್ತಾರೆ, ನಿಮ್ಮ ಆಫ್ಶೋರ್ ಏನಿದೆ ಅಲ್ಲಿ ತೈಲ ಸಂಸ್ಕರಣೆಯ ಜೊತೆ ನಿಮ್ಮ ಸಹಭಾಗಿತ್ವ ನಡೆಯಲಿ ಅಂತ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಹೋಗಿದ್ದು ಯುದ್ಧ ನಿಲ್ಲಿಸಲಿಕ್ಕೆ, ಆಗಿದ್ದು ಮಾತುಕತೆ ನಡೆಸಿದ್ದು ಈ ತೈಲದ ವ್ಯಾಪಾರದ ಬಗ್ಗೆ. ನಾನು ಯಾವಾಗಲೂ ಹೇಳ್ತೇನೆ, ಈತ ರಾಜಕಾರಣಿ ಅಲ್ಲ, ಈತ ಒಬ್ಬ ವಂಚಕ ವ್ಯಾಪಾರಿ ಡೊನಾಲ್ಡ್ ಟ್ರಂಪ್ ಅಂತೇಳಿ. ಇನ್ನೂ ಮಜಾ ಇದೆ ಕತೆ, ಹೇಳ್ತೀನಿ ಕೇಳಿ. ಈ ಅಮೇರಿಕ ಯಾಕೆ ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾ ಇದೆ? ಇನ್ನೊಂದಿಷ್ಟು ಮಾತಾಡಿದ್ರು ಪೀಟರ್ ನೊವಾರೋ. ಏನಂತ ಹೇಳಿದ್ರು ಅಂದರೆ, ಭಾರತದ ಜಗತ್ತಿನ ಅತಿ ದೊಡ್ಡದಾದಂಥ ರಾಷ್ಟ್ರ ಅಂತ ಹೇಳ್ಕೊತಾರೆ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊತಾರೆ. ಭಾರತದವರು ಹೋಗಿ ಹೋಗಿ ಚೈನಾದ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ, ರಷ್ಯಾದ ಜೊತೆ ಮಾತುಕತೆನ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ. ಅಕ್ಸಾಯ್ ಚಿನ್ನನ ನುಂಗಿ ನೀರು ಕುಡಿದಿದೆ 1962ರಲ್ಲಿ ಚೈನಾ ಅಂತ ಶತ್ರು ರಾಷ್ಟ್ರದ ಜೊತೆ ಭಾರತ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಮಾತುಕತೆ ನಡೆಸ್ತಾ ಇದೆ ಅಂತ ಈ ಪೀಟರ್ ನೊವಾರೋ ತನ್ನ ಸಂದರ್ಶನದಲ್ಲಿ ಹೇಳ್ತಾರೆ. ಸ್ವಾಮಿ, ಯುದ್ಧ ಮಾಡ್ತಾ ಇರುವಂಥ ರಷ್ಯಾದ ಜೊತೆನೇ ನೀವು ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಸಿದ್ಧರಿದ್ದೀರಿ. ಜೊತೆಗೆ ರಷ್ಯಾ ಹೇಳುತ್ತೆ ಮಾತುಕತೆ ನಡೆದಾಗ, ನಾವು ನಿಮಗೆ 20% ಹೆಚ್ಚಿನ ವ್ಯಾಪಾರ ಮಾಡ್ತಾ ಇದ್ದೀವಿ ಯುದ್ಧ ಶುರು ಆದಮೇಲೆ ನಿಮ್ಮ ಜೊತೆ ನಾವು ಅಂತ ವ್ಲಾದಿಮಿರ್ ಪುಟಿನ್ ಹೇಳ್ತಾರೆ. ಭಾರತದ ಚೈನಾ ಯುದ್ಧ ಆಗಿದ್ದು 1962ರಲ್ಲಿ. ಅದಾದ್ಮೇಲೆ ಎಷ್ಟೋ ಜನ ಪ್ರಧಾನಿಗಳು ಬಂದು ಹೋದರು, ಹಲವಾರು ವಿದೇಶಾಂಗ ನೀತಿಗಳು ಬದಲಾವಣೆ ಆದವು. ನೆರೆ ರಾಷ್ಟ್ರ ಚೈನಾ ನಿಮ್ಮಿಂದನೂ ಇದೇ ರೀತಿಯಾದಂಥ ಅನಾಹುತಕಾರಿ ತೊಂದರೆಗಳಿಗೆ ಒಳಗಾಗ್ತಾ ಇರುವಂಥ, ಸಂಕಷ್ಟಕ್ಕೆ ಒಳಗಾಗ್ತಾ ಇರುವಂಥ ರಾಷ್ಟ್ರ. ಸ್ವತಃ ಚೈನಾನೇ ಭಾರತದ ಜೊತೆ ಮಾತುಕತೆ ನಡೆಸಲಿಕ್ಕೆ ಉತ್ಸುಕನಾಗಿ ಉಮೇದ ಇಟ್ಕೊಂಡು ಕೂತಂಥ ರಾಷ್ಟ್ರ. ನೀವು ಒಂದಾಗೋಣ ಅಂತ ಬಹಿರಂಗವಾಗಿ ಸಾರಿದಂಥದ್ದು ಕ್ಸಿ ಜಿನ್ಪಿಂಗ್ ಅವರು. ಹಾಗಿದ್ದಾಗ ಭಾರತ ಕೈ ಜೋಡಿಸದೆ ಅಮೆರಿಕ ಜೊತೆ ಹೋಗಲಿಕ್ಕೆ ಸಾಧ್ಯವು? ಏನಾಗಿದೆ, ಅಮೆರಿಕೆಗೆ ಇನ್ನೂ ಹಳೇ ಕಾಲದಲ್ಲಿದೆ. ಈ ಗಾಂಧಿ ಫ್ಯಾಮಿಲಿ, ನಕಲಿ ಗಾಂಧಿ ಫ್ಯಾಮಿಲಿ ಅವ್ರು ಮಾಡ್ತಾರಲ್ಲ, ನಮ್ಮದೇ ರಾಷ್ಟ್ರ ನಾವೇ ಆಳೋದು ಅಂತ ಗುಲಾಮರೆಲ್ಲ ಮಾಡ್ತಾರಲ್ಲ, ಅದೇ ಮನಸ್ಥಿತಿಯಲ್ಲಿ ಅಮೆರಿಕ ಇದೆ. ಏನಾಗಿದೆ, 1990ರ ಸುಮಾರಿಗೆ ಈ ಸಿಸ್ಟಮ್ ಹೆಂಗಿತ್ತು ಅಂತಂದ್ರೆ, ಮುಂಚೆ ಬೈಪೋಲಾರ್ ಸಿಸ್ಟಮ್ ಇತ್ತು ಜಗತ್ತು. ಒಂದಷ್ಟು ರಾಷ್ಟ್ರಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಒಂದು ಕಡೆ, ಉಳಿದ ರಾಷ್ಟ್ರಗಳೆಲ್ಲ ರಷ್ಯಾ ಜೊತೆ. ಅವಾಗಿನ್ನೂ ರಷ್ಯಾ ಒಡೆದು ಹೋಗಿರಲಿಲ್ಲ, USSR. ಆ ಸಂದರ್ಭದಲ್ಲಿ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಮೇರಿಕೆಯ ಜೊತೆ ಇರ್ತಿದ್ವು, ಉಳಿದ ರಾಷ್ಟ್ರಗಳು ರಷ್ಯನ್ ಜೊತೆ ಇರ್ತಿದ್ವು, ತಮ್ಮನ್ನು ಒಂದೊಂದು ಬಣದ ಜೊತೆ ಗುರುತಿಸ್ಕೊತಾ ಇದ್ವು. 1990ರಲ್ಲಿ ಒಡೆದು ಹೋಯ್ತು, ಸೋವಿಯತ್ ಒಕ್ಕೂಟ ಒಡೆದು ಹೋಗುತ್ತೆ. ಒಡೆದು ಹೋದ ಮೇಲೆ ಈ ಒಂದು 10-15 ವರ್ಷ ಅದೇ ರೀತಿ ನಡೀತಾ ಇತ್ತು. ಅಮೇರಿಕೆಯ ದೊಡ್ಡಣ್ಣ ಅಂತ ಹೇಳ್ಕೊಂಡು ಅಮೇರಿಕ ಜಗತ್ತಿನ ಮೇಲೆ ತನ್ನ ಪಾರಮ್ಯವನ್ನು ಮೆರೆಯುವಂಥ ಕೆಲಸ ಮಾಡ್ತಾನೇ ಇತ್ತು. ಕಾಲಾಂತರದಲ್ಲಿ ಈ ಬೈಪೋಲಾರ್ ಸಿಸ್ಟಮ್ ಇತ್ತಲ್ಲ, ಎರಡು ದೊಡ್ಡ ಶಕ್ತಿಗಳು, ಆ ಶಕ್ತಿಗಳ ಜೊತೆ ಉಳಿದ ಸಣ್ಣ ಸಣ್ಣ ರಾಷ್ಟ್ರಗಳು ಗುರುತಿಸ್ಕೊಳ್ಳೋದಿತ್ತಲ್ಲ, ಅದು ಹೋಗಿ ಯೂನಿಪೋಲಾರ್ ಸಿಸ್ಟಮ್ ಅಂತ. ಅಂದರೆ ಬೇರೆ ಬೇರೆ ಶಕ್ತಿಗಳು ಉದ್ಭವ. ಹೇಗೆ ಅಂದರೆ, ಅಮೇರಿಕೆಯ ಸರಿಸಾಟಿಯಾಗಿ ನಿಲ್ಲಕ್ಕೆ ಚೈನಾ ಔದ್ಯಮಿಕವಾದ ಕ್ರಾಂತಿ ಮಾಡುತ್ತೆ, ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ರಫ್ತು ಮಾಡಲಿಕ್ಕೆ ಶುರು ಮಾಡುತ್ತೆ. ಸ್ವತಃ ಅಮೇರಿಕಾದವರು ಸಂಪೂರ್ಣವಾಗಿ ಚೈನಾದ ಮೇಲೆ ಪರಾವಲಂಬಿಗಳಾಗ್ತಾರೆ. ರಷ್ಯಾ ಒಡೆದೋದ್ಮೇಲೆ ರಷ್ಯಾ ತನಗೆ ಯಾವ್ಯಾವ ದೇಶಗಳು ಬೇಕೋ ಆ ದೇಶಗಳ ಜೊತೆ ತುಂಬ ಚೆನ್ನಾಗಿ ವ್ಯವಹಾರಗಳನ್ನು ನಿಭಾಯಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆಯಾ ದೇಶಗಳು ತಮಗೆ, ಈಗ ಸೌತ್ ಆಫ್ರಿಕಾ ಭಾರತದ ಜೊತೆ ಈಗ ತನ್ನ ನಿಕ್ಷೇಪಗಳೇನಿದಾವೆ ಅದನ್ನು ಹಂಚಿಕೊಳ್ಳಿಕ್ಕೆ ಸಿದ್ಧರಾಗುತ್ತಾರೆ. ಈ ಯುನೈಟೆಡ್ ಅರಬ್ ಎಮಿರೇಟು, ಸೌದಿ ಅರೇಬಿಯಾ ಅವರು ಭಾರತದ ಜೊತೆ ಚೆನ್ನಾಗಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇರಾನ್ ಜೊತೆ ಸಂಬಂಧಗಳು ಬದಲಾಗ್ತವೆ. ಹೀಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳು, ಬ್ರಾಜಿಲ್ನಿಂದ ಹಿಡಿದು, ಚೈನಾದಿಂದ ಹಿಡಿದು, ರಷ್ಯಾದಿಂದ ಹಿಡಿದು, ರಷ್ಯಾ ಅಂತೂ ಭಾರತದ ಜೊತೆ ಆಲ್ ವೆದರ್ ಫ್ರೆಂಡಾಗಿ ಕೆಲಸ ಮಾಡಿದೆ. 1965ರಲ್ಲಿ ಭಾರತದ ಜೊತೆ ಇತ್ತು, 1971ರಲ್ಲಿ ಭಾರತದ ಜೊತೆ ಇತ್ತು ರಷ್ಯಾ. ಆದರೆ 1965-71 ಎರಡೂ ಸಲ ಅಮೇರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಈಗಲೂ ಯಾವ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದಿಂದ ಟ್ವಿನ್ ಟವರ್ ನಾಶ ಮಾಡುವಂಥ ಭಯೋತ್ಪಾದಕರು ಹೊರಹೊಮ್ಮಿ ಅಮೇರಿಕವನ್ನು ನಡುಗಿಸಿದ್ರು, ಅಂಥ ದೇಶದ ಜನರಲ್ ಜೊತೆ ಅಮೇರಿಕದವರು ಔತಣಕೂಟವನ್ನು ಮಾಡ್ತಾರೆ. ಈಗಲ್ಲ, ಮೊದಲಿಂದ ಜಿಯಾ ಉಲ್ ಹಕ್ ಕಾಲದಿಂದ, ಮುಷರ್ರಫ್ ಕಾಲದಿಂದ ಈ ಅಮೇರಿಕದ ಪ್ರೆಸಿಡೆಂಟ್ಗಳು ಈ ಡಿಕ್ಟೇಟರ್ಗಳೇನಿದ್ದಾರೆ ಅವ್ರು ಕರ್ಕೊಂಬಂದು ಔತಣಕೂಟ ಮಾಡ್ತಾರೆ, ಡಿನ್ನರ್ ಪಾರ್ಟಿಗಳನ್ನ ಮಾಡ್ತಾರೆ. ಈಗ ಜನರಲ್ ಸೋತು ಸುಣ್ಣ ಆಗಿರುವಂಥ ಜನರಲ್ ಮುಲ್ಲಾ ಮುನೀರ್ ಆತನನ್ನು ಈ ಡೊನಾಲ್ಡ್ ಟ್ರಂಪ್ ಕೂಡಿಸ್ಕೊಂಡು ಊಟ ಮಾಡ್ತಾರೆ. ಭಾರತ ಆ ರೀತಿಯಾದಂಥ ಯಾವುದೇ ಕಾರಣ ಮರ್ಜಿ ಹಿಡಿಯುವ ಕೆಲಸ ಮಾಡೋದಿಲ್ಲ, ಸ್ವಾವಲಂಬಿಯಾಗಿ ಮೆರೆಯುವ ಕೆಲಸ ಮಾಡ್ತಾರೆ. ನೋಡಿ, ಈಗ ಇಷ್ಟೆಲ್ಲ ಮಾತಾಡದೆ ಇತ್ತ ಪೀಟರ್ ನೊವಾರೋ ಹಂಗೆ ಮಾಡಿಬಿಡ್ತೇವೆ, ಹಿಂಗೆ ಮಾಡಿಬಿಡ್ತೇವೆ, ನಿಮಗೆಲ್ಲ ರಫ್ತು ನಿಲ್ಲಿಸ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ಇದಕ್ಕಿಂತ ಮುಂಚೆನೂ ಅಷ್ಟೇ, ನಾವು ಅಣ್ವಸ್ತ್ರ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ PV ನರಸಿಂಹರಾವ್ ಸರ್ಕಾರದ ಸಂದರ್ಭದಲ್ಲಿ 1995ರಲ್ಲಿ ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕಾಗಿತ್ತು.
ಎಲ್ಲ ರೆಡಿ ಆಗಿದೆ, ಮಾಡಿಬಿಡಬೇಕು. ಅಮೇರಿಕ ನಮಗೆ ಧಮಕಿ ಕೊಡ್ತು, ಏನಂತ, ನೀವೇನಾದರೂ ಅಸ್ತ್ರ ಪರೀಕ್ಷೆ ಮಾಡಿದ್ದೆ ಆದರೆ ನಿಮ್ಮ ಮೇಲೆ ನಾವು ನಿಷೇಧ ಇರ್ತೀವಂತ. ಎಲ್ಲ ತಯಾರಿಯಾಗಿದೆ. ಪಿ ವಿ ನರಸಿಂಹರಾವ್ ಹಿಂಸರಿಬಿಟ್ರು. ಮುಂದೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕುಂಟ್ಕೊಂಡು ನಡೆಯೋ ಸರ್ಕಾರ, ಏನು ಭಾರಿ ಬಹುಮತ, 400 ಸೀಟಲ್ಲ ಏನಲ್ಲ, ನಿಮ್ಮ ಮೇಲೆ ಇದನ್ನು ಮಾಡಿಬಿಡ್ತೀವಿ ನಾವು, ನಿಷೇಧ ಇರ್ತೀವಿ ನೀವೇನು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ರೆ ಅಂತ ಹೆದರಿಸಿದರು ಅಟಲ್ ಬಿಹಾರಿ ವಾಜಪೇಯಿ. ಕೇರೇ ಮಾಡಲಿಲ್ಲ ವಾಜಪೇಯಿ ಅವರು, ಅಣ್ವಸ್ತ್ರ ಪರೀಕ್ಷೆ ಮಾಡಿದರು. ಮಾಡಿದ ಮೇಲೆ ಅಮೇರಿಕ ನಿಷೇಧ ಹೇರಿತು. ಭಾರತ ಏನು ಮುಳುಗಿ ಹೋಗಲಿಲ್ಲ, ಭಾರತಕ್ಕೆ ಸ್ವಲ್ಪ ಸಂಕಷ್ಟ ಆಯಿತು. ಆದರೆ ಭಾರತ ಅದನ್ನು ಮೀರಿ ಎದುರಿಸಿ ಮುನ್ನುಗ್ಗಿ ನಾಗಾಲೋಟದಲ್ಲಿ ಬಂತು. ಈಗ 2038ಕ್ಕೆ ಅಮೇರಿಕೆಯನ್ನು ಹಿಂದಿಕ್ಕಿ ಭಾರತ 2ನೇ ಅತಿ ದೊಡ್ಡ ಆರ್ಥಿಕತೆ ಆಗತ್ತೆ ಅಂತ ಈಗ ರಿಪೋರ್ಟ್ಗಳು ಬರಲಿಕ್ಕೆ ಶುರುವಾದವು. ನಾವು ಹಾಕಿರೋ ರಿಪೋರ್ಟ್ಗಳಲ್ಲ, ವೈಶ್ವಿಕ ಮಟ್ಟದಲ್ಲಿ ಆರ್ಥಿಕ ಸಂಸ್ಥೆಗಳು ಮಾಡುವಂಥ ಸಮೀಕ್ಷೆಯಿಂದ ಬಂದಿರುವ ವರದಿ ಇವತ್ತು. ಏನಂತ, ಅಮೇರಿಕೆನ ಹಿಂದಕ್ಕಿ ಭಾರತ ಆರ್ಥಿಕವಾಗಿ ನಾಗಾಲೋಟ ಮಾಡ್ತಾ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರ ಆಗಿ ಹೊರಹೊಮ್ಮತ್ತೆ ಅಂತ. ಯಾವ ಮಟ್ಟಿಗೆ ಭಾರತ ಬೆಳೀತಾ ಇದೆ ಆಲೋಚನೆ ಮಾಡಿ. ಈ ಯೂನಿಪೋಲಾರ್ ಸಿಸ್ಟಮ್ ಏನಿದೆಯಲ್ಲ, ಮಲ್ಟಿಪೋಲಾರ್ ಸಿಸ್ಟಮ್ ಏನಿದೆ, ಬೈಪೋಲಾರ್ ಸಿಸ್ಟಮಿಂದ ಮಲ್ಟಿಪೋಲಾರ್ ಸಿಸ್ಟಮ್ ಏನಿದೆಯಲ್ಲ, ಈ ಮಲ್ಟಿಪೋಲಾರ್ ಸಿಸ್ಟಮ್ಗೆ ಇವತ್ತಿಗೂ ಡೊನಾಲ್ಡ್ ಟ್ರಂಪು ಸಿದ್ಧರಾಗ್ತಾ ಇಲ್ಲ. ನಾವು ಭ್ರಮಾಲೋಕದಲ್ಲಿ ಇದ್ದಾರೆ ಅವರು. ಹೇಗೆ ರಾಹುಲ್ ಗಾಂಧಿ ನಾನೇ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ನಮ್ಮ ಕುಟುಂಬದವರೇ ಇರಬೇಕು ಅಂತ ಈ ನಕಲಿ ಗಾಂಧಿ ಫ್ಯಾಮಿಲಿಗಳು ಅಂದ್ಕೊಳ್ಳೋದು ಮತ್ತು ಅವರ ಚೇಲಾಗಳು ಗುಲಾಮರೆಲ್ಲ ಅಂದ್ಕೊಳ್ಳೋದು ಇದೆಯಲ್ಲ, ಅದೇ ಮನಸ್ಥಿತಿ ಡೊನಾಲ್ಡ್ ಟ್ರಂಪ್ದು ಈಗಲೂ ಇರೋವಂಥ ಪರಿಸ್ಥಿತಿ. ಹೀಗಾಗಿ ಆತನಿಗೆ ಇದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆ ಮಾಡ್ತೇನೆ. ರಾಹುಲ್ ಗಾಂಧಿ ನಿನ್ನೆ ವೇದಿಕೆಯಲ್ಲಿ, ರಾಹುಲ್ ಗಾಂಧಿ ಇರೋ ವೇದಿಕೆಯಲ್ಲಾಗಿದ್ದು, ಮೋದಿಯವರ ತಾಯಿಯ ಬಗ್ಗೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾರೆ. ವ್ಯಕ್ತಿಗತವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ಈ ಡೊನಾಲ್ಡ್ ಟ್ರಂಪ್ ಏನೋ ಧಮಕಿ ಹಾಕಿರಂತ. ಹಿಂದಿ ಒಳಗೆ ಕೇಳ್ಬೇಕು ನೀವು, ಡೊನಾಲ್ಡ್ ಟ್ರಂಪ್ನೇ ಧಮಕಿ ಇದೆಯಾ ನರೇಂದ್ರ ಮೋದಿಗೂ? ನರೇಂದ್ರ ಮೋದಿಜಿ ಅಲ್ಲ, ಬಹುವಚನ ಇಲ್ಲ. ಡೊನಾಲ್ಡ್ ಟ್ರಂಪ್ಗೂ ಬಹುವಚನ ಇಲ್ಲ, ನರೇಂದ್ರ ಮೋದಿಗೂ ಬಹುವಚನ ಇಲ್ಲ. डोनाल्ड ट्रंप ने मोदी को धमकी दिया, 24 घंटे के अंदर अंदर युद्ध रोकना चाहिए, जंग रोकना चाहिए बोला। कौन बोला? डोनाल्ड ट्रंप ने बोला। मोदी ने 5 घंटे में जंग बंद कर दिया, समाप्त कर दिया। 24 ಗಂಟೆ ಒಳಗೆ ಯುದ್ಧ ನಿಲ್ಲಿಸು ಅಂತ ಧಮಕಿ ಹಾಕಿದ್ರಂತೆ ಡೊನಾಲ್ಡ್ ಟ್ರಂಪ್. 5 ತಾಸಿನಲ್ಲಿ ಯುದ್ಧ ನಿಲ್ಲಿಸ್ಬಿಟ್ರಂತೆ ನರೇಂದ್ರ ಮೋದಿ. ಈತ ಬಿಹಾರದಲ್ಲಿ ಮಾಡ್ತಾ ಇರುವಂಥ ಭಾಷಣ ಅಂದರೆ ಒಂದು ವೈಯಕ್ತಿಕವಾದಂಥ ವ್ಯಕ್ತಿಗತವಾದ ದಾಳಿ, ಎರಡನೇದು ದ್ವೇಷವನ್ನು ಹಂಚುವಂಥ ಕೆಲಸ ಮಾಡೋದು. ಇಬ್ಬರು ಅದೇ ಮಾಡ್ತಾರೆ. ಡೊನಾಲ್ಡ್ ಟ್ರಂಪು ಮತ್ತು ಆತನ ಸಲಹೆಗಾರರು ಅದೇ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನೂ ಅದೇ ಮಾಡ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಸಮಚಿತ್ತದಿಂದ ಇವರೆಲ್ಲರನ್ನೂ ಹೆಂಗೆ ಆಟ ಆಡಿಸ್ಬೇಕು ಆಟ ಆಡಿಸ್ತಾ ಇದ್ದಾರೆ. ದ್ಯಾಟ್ ಈಸ್ ಇಂಡಿಯಾ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.